a small gift for you. ನಿನ್ ಪರ್ಸನಲ್ ಡಿಸೈನರ್ ಹತ್ರ ರಿಕ್ವೆಸ್ಟ್ ಮಾಡಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಡ್ರೆಸ್ ಇದು. ನಮ್ಮ ಫ್ಯಾಕ್ಟ್ರಿ ಲಾಂಚಿಂಗಿಗೆ ಅಂತ ನಾಳೆ ನೈಟ್ ನಾನು ಕೊಡ್ತಿರೋ ಪಾರ್ಟಿಗೆ ನೀನು ಈ ಡ್ರೆಸ್ ಹಾಕೊಂಡು ಬರಬೇಕು. ನಾಳೆ ನೀನು ಈ ಡ್ರೆಸ್ ಹಾಕೊಂಡು ಬಂದ್ರೆ ನೀನು ನನ್ನ ಪೂರ್ತಿಯಾಗಿ ಇಷ್ಟಪಡ್ತೀಯ ಅಂತ ನಂಬ್ತೀನಿ. ಆಮೇಲೆ ಮದುವೆ ಮುಹೂರ್ತದ ಬಗ್ಗೆ ಡಿಸೈಡ್ ಮಾಡೋಣ. ಓಕೆ, ಇನ್ನು ನಾನು ಹೊರಡ್ತೀನಿ. ಬಾಯ್. ಒಳಗ್ ನಡಿ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯೆ? ನಮ್ಮಮ್ಮನ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ ಅಮ್ಮವ್ರೆ. ನೀನ್ ಕೆಲಸ ಮಾಡ್ತಿರೋದು ಇಲ್ಲಿ, ನಿನ್ನ ಅಮ್ಮನ ಹತ್ರ ಅಲ್ಲ. ಏನದು ಕೈಯಲ್ಲಿ? ನಾಳೆ ಪಾರ್ಟಿಗೆ ಹಾಕೊಂಡ್ ಬಾ ಅಂತ ಜೈ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಆ ಡ್ರೆಸ್ ನಿನಗ್ ಕೊಟ್ಟಿದ್ದ, ನನಗ್ ಕೊಟ್ಟಿದ್ದ? ನಿಮ್ಗೆ ಅಮ್ಮವ್ರೆ. ಮತ್ತೆ ನಿನ್ನ ಹತ್ರ ಯಾಕೆ ಇಟ್ಕೊಂಡಿದ್ಯೆ? ತಗೊಳ್ಳಿ. ಛೀ, ನೀನ್ ಮುಟ್ಟಿದ್ದನ್ನ ನಾನ್ ಮುಟ್ಬೇಕಾ? ಅದನ್ ಕೆಳಗೆ ಹಾಕೋ. ನಿತ್ಯ, ಜೈ ನನ್ ಸ್ವಂತ ಮಾಮ್. ಅವನ್ ಏನ್ ಕೊಟ್ರು ಅದು ನನಗೆ ಸಿಗ್ಬೇಕು. ಅದನ್ನ ಮಧ್ಯದಲ್ಲಿ ಯಾರೇ ಮುಟ್ಟಿದ್ರು ಅದು ನಾಶ ಆಗ್ಬೇಕು. ಕೆಳಗಡೆ ಹಾಕು. ಶ್ವೇತಾ, ಮ್ಯಾಚ್ ಬಾಕ್ಸ್ ತಗೊಂಡ್ ಬಾ. ನಿತ್ಯ ಬೇಡ. ಡೂ ವಾಟ್ ಐ ಸೇ. ನಿತ್ಯ ಪ್ಲೀಸ್, ನನ್ ಮಾತು ಕೇಳು. ಆ ಡ್ರೆಸ್ ಸುಡ್ಬೇಡ. ನಾಳೆ ಡ್ರೆಸ್ ಎಲ್ಲಿ ಅಂತ ಜೈ ಕೇಳಿದ್ರೆ ಹೇಳೋದು ಕ್ಯಾನ್ಸರ್ ಇರಲ್ಲ. ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು. ಐ ಡೋಂಟ್ ಕೇರ್. ಡ್ರೆಸ್ ಪ್ಲೇಸ್ ಅಲ್ಲಿ ನೀನಿದ್ರು ಹೀಗೆ ಸುಟ್ಟು ಹಾಕ್ತೀನಿ. ಜೈ ಜೊತೆ ಹುಷಾರಾಗಿರೋ. ಶ್ವೇತಾ, ಓಕೆ, ಹೆಚ್ಚು ಸುಡ್ಲಿಲ್ಲ. ಹೇಗಾದ್ರೂ ಮ್ಯಾನೇಜ್ ಮಾಡಬಹುದು. ಇದನ್ನ ಹೇಗಾದ್ರೂ ಮಾಡಿ ನೀನೇ ಮ್ಯಾನೇಜ್ ಮಾಡಿ ಹಾಕು, ಓಕೆನಾ? ಓ ದೇವ್ರೇ, ಇವತ್ತು ನನ್ನ ಗ್ರಾಚಾರ ಚೆನ್ನಾಗಿತ್ತು. ಹೊರಗಡೆ ಹಾಕಿದ್ದನ್ನ ಅಮ್ಮವ್ರು ನೋಡಿದ್ರೆ
ನಿಜವಾಗ್ಲೂ ನನ್ನ ಸುಟ್ಟಾಕ್ಬಿಡ್ತಿದ್ರು. ಆ ದೇವಿಪುರದ ಮದ್ವೆ ಗಂಡು ನಿಜವಾಗ್ಲೂ ನನ್ನ ಕತೆ ಮುಗಿಸೋ ಆಗಿದೆ. ಅಯ್ಯೋ, ಬನ್ನಿ ಪ್ಲೀಸ್ ಕಮ್. ಹಾಯ್ ಹಾಯ್, ಹೇಗಿದ್ದೀರಾ? Hi. ಬನ್ನಿ ಬನ್ನಿ ಬನ್ನಿ. ನಾಣಿ ಸರ್, ನಾಣಿ, ಇಲ್ಲಿವರೆಗೂ ಎಷ್ಟು ಜನ ಗೆಸ್ಟ್ ಬಂದ್ರು? ಸಾರಿ ಸರ್, ಕೌಂಟ್ ಮಾಡಿಲ್ಲ. ಮತ್ತೇನ್ ಮಾಡ್ತಿದ್ದೆ? ಬರೋ ಗೆಸ್ಟ್ಗಳನ್ನ ರಿಸೀವ್ ಮಾಡ್ತಿದ್ದೆ. ಎಷ್ಟು ಜನರನ್ನ ರಿಸೀವ್ ಮಾಡಿದೆ? ಕೇಳಿರೋ ಕ್ವಶನ್ಸ್ ತಿರುಗಿ ಕೇಳ್ತಾ ಇದಾರಲ್ಲ, ಮಹಾನುಭಾವ. ಯಾವುದೋ ಒಂದು ನಂಬರ್ ಹೇಳೋ ತನಕ ಬಿಡಲ್ಲ. ರಫ್ ಆಗಿ ಒಂದು 20-25 ಜನ ಬಂದಿರ್ಬೋದು ಸರ್. ರಫ್ ಆಗಿ ಹೇಳ್ಬೇಡ, ಕೌಂಟ್ ಮಾಡಿ ಕರೆಕ್ಟ್ ನಂಬರ್ ಹೇಳು. ಹೆಡ್ ಮಾಸ್ಟರ್ ಆಗಿ ಆರ್ಡರ್ ಮಾಡಿ ಹೋಗ್ಬಿಟ್ರು. ಈಗ ನಾನು ಕ್ಲಾಸ್ ಟೀಚರ್ ಆಗಿ ಪಾರ್ಟಿಗೆ ಬಂದವ್ರನ್ನೆಲ್ಲ ಅಟೆಂಡೆನ್ಸ್ ತಗೋಬೇಕೋ ಏನೋ. ಹಲೋ ಸರ್. ಏನ್ರಿ ಜೈ ಏನ್ ಮಾಡಿದ್ರು ಗ್ರ್ಯಾಂಡ್ ಆಗಿರುತ್ತೆ ಅಲ್ವೇನ್ರಿ? ಪಾರ್ಟಿ ಅಂದ್ರೆ ಹೀಗೆ ಇರತ್ತತೆ. ದೊಡ್ಡ ಮನೆ ಸೊಸೆನೆ ಆದ್ರೂ ಮುಚ್ಚಿಟ್ಟು ದೀಪದ ಹಾಗೆ ಬದುಕ್ತಿರೋ ನಿಮ್ಮತ್ತೆಗೆ ಪಾಪ ಈ ಹೊರಗಡೆ ಪ್ರಪಂಚ ಏನ್ ಗೊತ್ತಿರುತ್ತೆ ಬಿಡಮ್ಮ. ನಾನ್ ಹೇಳಿದ್ದು ಜೈ ಮಾಡಿರೋ ಏರ್ಪಾಟ್ ಬಗ್ಗೆನಮ್ಮ. ಮನೇಲಿ ನಿಮ್ ತಿಂಡಿ ತೀರ್ಥಕ್ಕೋಸ್ಕರ ನಾನ್ ಕೈ ಸುಟ್ಕೊಂಡು ಕಷ್ಟ ಪಡೋದ್ರ ಬಗ್ಗೆ ಅಲ್ಲ. ಜೈ ಮುಂದಾಗೋ ನಂಬರ್ 1 ಬಿಸ್ನೆಸ್ ಮ್ಯಾನ್. ಈ ಗ್ರ್ಯಾಂಡಿಯರ್ ಎಲ್ಲ ಆ ಸಿಂಹಕ್ಕೆ ಸಿಂಹಾಸನ ಇದ್ದಾಗೆ. ಕಂಗ್ರಾಟ್ಸ್ ಜೈ, ಏರ್ಪಾಟೆಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು ಡ್ಯಾಡ್. ಗೆಸ್ಟ್ಸ್ ಎಲ್ಲ ಬಂದಾಯ್ತಾ? ಮಾವ ವಿಸಿಟಿಂಗ್ ಕಾರ್ಡ್ ಕೊಟ್ರೇನೆ ಅದನ್ನ ಬ್ಲ್ಯಾಂಕ್ ಚೆಕ್ ತರ ಸೆಲೆಬ್ರೇಟ್ ಮಾಡ್ಕೋತಾರೆ. ಅಂತದ್ರಲ್ಲಿ ಮಾವನಿಂದ ಇನ್ವಿಟೇಷನ್ ಹೋದ್ರೆ ಬಿಸ್ನೆಸ್ ನಲ್ಲಿ ಏರೋದಕ್ಕೆ ಏಣಿ ತರ ಫೀಲ್ ಆಗ್ತಾರೆ. ಮತ್ತೆ ಪಾರ್ಟಿನ ಮಿಸ್ ಮಾಡ್ತಾರಾ? ಬೇರೆಯವ್ರ ವಿಷಯ ಬಿಡು, ಈಗ ಬರ್ಬೇಕಾದವ್ರ ವಿಷಯ ಏನು? ನಿನ್ ಮಾವನ್ ಬಾವಿ ಬೀಗ್ರು ಬರ್ಲಿಲ್ಲ, ನಿನ್ ಭಾವನ್ಗಾಗೋ ಬಾವಿ ಹೆಂಡತಿ ಕೂಡ ಬರ್ಲಿಲ್ಲ. ಅವ್ರಿಗೆ ಬರೋ ಉದ್ದೇಶ ಇದೆಯೋ ಇಲ್ವೋ? ಅವರು ನಮ್ಮ ಹಾಗೆ ಕೋಟೀಶ್ವರರು. ಅದ್ಗೆ ಸುಮ್ಮನೆ ಕೂತ್ಕೊಂಡು ತಿನ್ನೋ ಜಾತಿ ಅಲ್ಲ. ಎಷ್ಟೋ ಕೆಲಸ ಇರುತ್ತೆ. ಈ ಪಾರ್ಟಿಗೆ ಬರೋದು ಒಂದೇ ಅವ್ರ ಕೆಲಸ ಅಲ್ವಲ್ಲ. ಡ್ಯಾಡ್, ಜೈ, ನೀವು ಕೂಡ ಹೋಗಿ ಗೆಸ್ಟ್ ನ ರಿಸೀವ್ ಮಾಡ್ಕೊಳ್ಳಿ. Okay. ಯಾರಿಗೂ ಏನು ಸಮಸ್ಯೆ ಆಗ್ಬಾರ್ದು. ಸರಿ. ಇದೊಳ್ಳೆ ಕಥೆ ಆಯ್ತು. ನಿನಗ್ ಮಾತ್ ಕೇಳೋಕ್ ಬಿಡ್ತೀವಾ? ತಪ್ಪದೆ ನೋಡ್ಕೋತೀವಿ. ನಡೀರಿ. ಅತ್ತೆ ಯಾರ ಬಗ್ಗೆ ಕಾಮೆಂಟ್ ಮಾಡಿದ್ದು ಅಂತ ಅರ್ಥ ಆಯ್ತಾ ಮಮ್ಮಿ? 24 ಗಂಟೆನೂ ನಮ್ಮನ್ನ ಆಡ್ಕೊಳ್ಳೋದನ್ನ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ ಅವ್ರಿಗೆ? ಪ್ಲಾನ್ ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ಫೇಸ್ ಸುಟ್ಟು ಹೋಗಿ ಇಷ್ಟೊತ್ತಿಗೆ ಹಾಸ್ಪಿಟಲ್ನಲ್ಲಿ ಇರ್ತಿದ್ರು. ಡ್ಯಾಡಿ ಮಾಡಿದ ಮಿಸ್ಟೇಕ್ ಇಂದ ಬಚಾವಾದ್ರು. ನಿಮ್ ಅತ್ತೆನ ಯಾವಾಗ ಬೇಕಾದ್ರೂ ಟಾರ್ಗೆಟ್ ಮಾಡಬಹುದು. ಈಗ ನಮ್ಮ ಟಾರ್ಗೆಟ್ ನಿತ್ಯ. ನಿನ್ನೆ ಅವಳು ಕೂಡ ತಪ್ಪಿಸ್ಕೊಂಡ್ಲಲ್ಲ, ಇವತ್ ತಪ್ಪಿಸ್ಕೊಳಲ್ವೇ? ಅಲ್ಟಿಮೇಟ್ ಪ್ಲಾನ್ ಮಾಡಿದೀನಿ. ಏನ್ ಪ್ಲಾನ್ ಚಂದ್ರಿಕಾ? ಹೇಳು ಹೇಳು. ಯಾಕೆ ಈ ಪ್ಲಾನು ಹಾಳು ಮಾಡೋದಕ್ಕ? ಆಗೇನೋ ತಪ್ಪಾಗಿ ಹೋಯ್ತು. ಪ್ರತಿ ಸಲನು ಹಾಗೆ ಆಗತ್ತೆ ಹೇಳು. ನಿಮ್ ಕೈಗೆ ಪಾಯ್ಸನ್ ಕೊಟ್ರು ಅದು ಕೂಡ ಎಕ್ಸ್ಪೈರ್ ಆಗುತ್ತೆ ಡ್ಯಾಡಿ. ಅಲ್ಲ, ಪಾರ್ಟಿಗೆ ನಿಮ್ಮನ್ನ ಯಾರು ಬರೋಕ್ ಹೇಳಿದ್ದು? ಮನೇಲೇ ಇರಿ ಅಂತ ಹೇಳಿದ್ನಲ್ಲ, ಯಾಕೆ ಬಂದ್ರಿ? ಅದು ಪಾರ್ಟಿಲಿ ಇರೋ ಮೆನು ಬಗ್ಗೆ ಜೈ ಫೋನಲ್ಲಿ ಹೇಳ್ತಿದ್ರೆ ಕೇಳ್ತಿದ್ದೆ. ಬಾಯಲ್ಲಿ ನೀರ್ ಬಂತು, ಇರೋಕಾಗ್ದೆ ಬಂದ್ಬಿಟ್ಟೆ. ಹೋಗಿ ಆ ಊಟದ ಮುಂದೆ ನಿಂತಿರಿ. ನಮ್ ಸುದ್ದಿಗ್ ಬಂದ್ರೆ ಚೆನ್ನಾಗಿರಲ್ಲ. ಹೋಗಿ. ಓಕೆ. ಈಗ ಹೇಳು ಮಮ್ಮಿ, ಪ್ಲಾನ್ ಏನು? ಇದೇನು ಗೊತ್ತಾ? ರೇವ್ ಪಾರ್ಟಿಲ್ ಕೊಡೋ ರೇರ್ ಡ್ರಗ್. ಇದನ್ನ 2 ಸ್ಪೂನ್ ಕೂಲ್ ಡ್ರಿಂಕ್ಸ್ ಅಲ್ಲಿ ಹಾಕಿ ಕಲ್ಸ್ಕೊಟ್ರೆ 4 ಪೆಗ್ಗು ಕುಡ್ದಷ್ಟು ಮತ್ತು ಬರುತ್ತೆ. 4 ಸ್ಪೂನು ಸೇರಿಸಿ ಕುಡ್ಸಿದ್ರೆ ಫುಲ್ ಬಾಟ್ಲಿ ಎತ್ತಿ ಕುಡ್ದ ಹಾಗೆ. ಕಾಲು ಭೂಮಿ ಮೇಲಿರಲ್ಲ, ಕಣ್ಣು ನೆತ್ತಿ ಮೇಲಿರುತ್ತೆ. ಆ ನಿತ್ಯ ಬರ್ತಿದ್ದ ಹಾಗೆ 4 ಸ್ಪೂನು ಕೂಲ್ ಡ್ರಿಂಕ್ಸ್ ಅಲ್ಲಿ ಹಾಕಿ ಅವಳ ಹತ್ರ ಕುಡ್ಸಿದ್ರೆ ಸಾಕು. ಅವಳು 3 ಕೆರೆ ನೀರು ಕುಡ್ದ ಹಾಗೆ. ಆಮೇಲೆ ಅವಳು ಎಲ್ಲ ಚೇಷ್ಟೆಗಳಿಗೆ ಮಂಗನಾಟಕ್ಕೆ ಅಣೆಕಟ್ಟು ಹಾಕೋಕೆ ಅವಳ ಅಮ್ಮನ ಕೈಯಲ್ಲೂ ಸಾಧ್ಯ ಇಲ್ಲ. ಸೂಪರ್ ಮಮ್ಮಿ, ಗ್ರ್ಯಾಂಡ್ ಪಾರ್ಟಿ ಫ್ಲಾಪ್ ಆಗತ್ತೆ.
ಮದ್ವೆ ಮುರಿದು ಬೀಳತ್ತೆ. ನನ್ನ ಲೈನ್ ಕ್ಲಿಯರ್ ಆಗತ್ತೆ. ನಿದ್ದೆನಲ್ಲಿ ಕೂಡ ನನ್ನ ಕೆಟ್ಟ ಕನ್ಸಾಗಿ ಕಾಡೋ ನನ್ನ ಶತ್ರು ನಿತ್ಯ, ಬಾರೆ ನಿಂಗೆ ನಾನು ಕೆಟ್ಟ ಕನ್ಸು ತೋರಿಸ್ತೀನಿ. ಗಂಗಾ, ಗಂಗಾ, ಮೇಡಮ್, ಕರೀತಾ ಇದ್ರೆ ಕೇಳಿಸೋದಿಲ್ವಾ? ಸಾರಿ ಮೇಡಮ್, ಅಮ್ಮವ್ರ ಹಾಗೆ ನಟಿಸ್ತಾ ನನ್ನ ನಿಜವಾದ ಹೆಸರೇ ಮರ್ತ್ಬಿಟ್ಟೆ. ಅದಕ್ಕೆ ನೆನ್ಪು ಮಾಡಿದ್ದು. ನೀನು ನಿನ್ನ ಹೆಸರನ್ನ ಮರೆತ್ರೂ ಪರವಾಗಿಲ್ಲ, ನಿನ್ನ ಸ್ಥಾನನ ಮರಿಬೇಡ ಅಷ್ಟೇ. ಆ ಥರ ತಪ್ಪು ನಾನು ಯಾಕೆ ಮಾಡ್ತೀನಿ ಮೇಡಮ್? ನೀನ್ ಮಾಡಲ್ಲ, ಆದ್ರೆ ಆ ಕಡೆಯವರು ಮಾಡ್ತಾರೆ. ಯಾರು ಮೇಡಮ್? ಜೈ. ಇತ್ತೀಚೆಗೆ ಅವನು ಹೊಸ ಆಂಗಲ್ ನೋಡ್ತಿದ್ದೀನಿ. ತುಂಬಾ ಚೇಂಜ್ ಆಗಿದ್ದಾನೆ. ಅದು ನಿನ್ನಿಂದಾನೆ ಅಂತ ನನಗೆ ಡೌಟ್. ನಾನೇನ್ ಮಾಡಿದೆ ಮೇಡಮ್? ಅವನನ್ನು ಚೇಂಜ್ ಮಾಡ್ತಿದ್ಯಾ? ಯಾವಾಗ್ಲೂ ನಿತ್ಯ ಅವನ ಹಿಂದೆ ಬೀಳ್ತಿದ್ಲು, ಈಗ ಅವನೇ ನಿನ್ನ ಹಿಂದೆ ಬೀಳ್ತಿದ್ದಾನೆ. ಪದೇ ಪದೇ ನಿನ್ ನೋಡೋಕೆ ಟ್ರೈ ಮಾಡ್ತಿದ್ದಾನೆ. ನಗೋಕ್ ಶುರು ಮಾಡಿದ್ದಾನೆ, ಗಿಫ್ಟ್ ಕೂಡ ಕೊಡ್ತಿದ್ದಾನೆ. ಸರಿ, ಗಿಫ್ಟ್ ಕೊಟ್ಟಿದ್ದು ಅಮ್ಮವ್ರಿಗಲ್ವಾ ಮೇಡಮ್? ನನಗಲ್ವಲ್ಲ. ಅವರು ಅಮ್ಮವ್ರಿಗೆ ಫ್ಯಾಕ್ಟ್ರಿನೇ ಕೊಟ್ಟಿದಾರಲ್ಲ. ಹುಚ್ಚ ಹುಡುಗಿ, ಹೆಣ್ಮಕ್ಳಿಗೆ ನಿಜವಾದ ಸಂತೋಷ ಯಾವ್ದ್ರಲ್ಲಿರತ್ತೆ ಗೊತ್ತಾ? ಗಂಡಸರು ಸಂಪಾದನೆ ಮಾಡಿ ಕೊಡುವ ಆಸ್ತಿಲಲ್ಲ, ಪ್ರೀತಿಯಿಂದ ಕೊಡುವ ಆ ಚಿಕ್ಕ ಚಿಕ್ಕ ಬಹುಮಾನದಲ್ಲಿ. ನಿತ್ಯ ದೃಷ್ಟಿಲಿ ಆ ಫ್ಯಾಕ್ಟ್ರಿಕ್ಕಿಂತ ಜೈ ಕೊಟ್ಟಿರೋ ಈ ಡ್ರೆಸ್ಸೇ ಹೆಚ್ಚು. ಫ್ಯಾಕ್ಟ್ರಿಲಿ ಪ್ರಾಫಿಟ್ ಇದೆ, ಈ ಡ್ರೆಸ್ಸಲ್ಲಿ ಪ್ರೀತಿ ಇದೆ. ಗಂಡಸರಿಂದ ಹೆಂಗಸರು ಲಾಭ ಬಯಸಿದ್ರೆ ಅದು ಬಿಸ್ನೆಸ್ ಆಗತ್ತೆ, ಪ್ರೀತಿನ ಬಯಸಿದ್ರೆ ಅದು ಬಂಧ ಆಗತ್ತೆ. ಈಗ ಅರ್ಥ ಆಯ್ತಾ ನನ್ನ ನಿತ್ಯಾಗೆ ಏನ್ ಬೇಕು ಅಂತ? ನಾನೇನ್ ಮಾಡ್ಲಿ ಮೇಡಮ್? ಆಲ್ರೆಡಿ ನೀನೇನೋ ಮಾಡಿದ್ಯಾ, ಇಲ್ದಿದ್ರೆ ಜೈ ಅಷ್ಟೊಂದು ಬದಲಾಗಲ್ಲ. ಯಾವಾಗ್ಲೂ ನನ್ನ ಮಗಳ ಕಣ್ಣಲ್ಲಿ ಗರ್ವ ನೋಡ್ತಿದ್ದೆ. ಮೊದಲನೇ ಸಲ ಈ ಡ್ರೆಸ್ ಸುಟ್ಟಾಕುವಾಗ ಅವಳ ಕಣ್ಣಲ್ಲಿ ಭಯ ನೋಡ್ದೆ. ಅದು ನಿನ್ನಿಂದ ಜೈ ತನಗೆ ದೂರ ಆಗ್ತಾನೇನೋ ಅನ್ನೋ ಭಯ. ನಾನು ನೀವು ನನಗೆ ಮಾಡಿರೋ ಸಹಾಯಕ್ಕೆ ಪ್ರತಿ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಮೇಡಮ್. ಅಮ್ಮ ಅವರಿಗೆ ಮೋಸ ಮಾಡೋಕ್ಕಲ್ಲ. ನನಗ್ ಗೊತ್ತು, ಆದ್ರೆ ಯಾವ ರೀತಿಲಾದ್ರೂ ನಿತ್ಯ ಭಯ ನಿಜ ಆದ್ರೆ ಮಾತ್ರ ನೀನ್ ಜೀವಂತವಾಗಿರಲ್ಲ. ಸತ್ರು ನಾನು ಕೆಲಸ ಮಾಡಲ್ಲ ಮೇಡಮ್. ನನಗ್ ಬೇಕಾಗಿತ್ತು ನಮ್ಮಮ್ಮ, ಅಮ್ಮವ್ರ ಸ್ಥಾನ ಅಲ್ಲ. ಅದನ್ನ ನಿನಗ್ ನೆನಪು ಮಾಡೋದಕ್ಕೆ ಮತ್ತೆ ಹೇಳಿದ್ದು. ಜೈ ಜೊತೆ ಹುಷಾರಾಗಿರು. ಅವನು ನನ್ನ ಮಗಳನ್ನ ಮದ್ವೆ ಆಗೋ ಗಂಡು. ನನ್ನ ಮಗಳಿಗೆ ನಾನ್ ಕೊಡ್ತಿರೋ ಕಾಣಿಕೆ ಮರಿಬೇಡ. ಈ ಡ್ರೆಸ್ಗೆ ಹಾಕಿರೋ ಪ್ಯಾಚ್ ಜೈಗೆ ಕಾಣಿಸ್ತಾ ಇರೋ ಹಾಗೆ ನೋಡ್ಕೊ. ನೀನೇನ್ ಹೆದರ್ಬೇಡ, ನಾನು ನಿನ್ ಪಕ್ಕದಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ನಡಿ. ಹಾ, ಬನ್ನಿ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಬನ್ನಿ, ನಿಮ್ಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಬನ್ನಿ ಮೇಡಮ್. ಏನ್ರಿ, ನಮ್ಮ ಸೊಸೆ ಬರ್ತಿದ್ದಾಳೆ. ಓ, ಯು ಕ್ಯಾರಿ ಆನ್. 1 ಸೆಕೆಂಡ್.
ಮಮ್ಮಿ ನನ್ನ ಶತ್ರು ಬಂದ್ಲು. ಬನ್ನಿ ಮೇಡಮ್. ಬನ್ನಿ ಅದಕ್ಕೆ. ನಮಸ್ತೆ. ನೀವು ಬರ್ತಿದ್ದ ಹಾಗೆ ಪಾರ್ಟಿಗೆ ಹೊಸ ಕಳೆ ಬಂತು, ಖುಷಿ ಆಯ್ತು. ಬರ್ತಾ ಬರ್ತಾ ನಿಮ್ಮತ್ತೆ ದೊಡ್ಡ ಕಾಕ ಹಿಡಿಯೋ ರಾಣಿ ಆಗಿದ್ದಾಳೆ. ಅವ್ರನ್ನ ಕಂಡ್ರೆ ಸಾಕು ಹೊಗಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಬೇರೆ ಕೆಲಸ ಏನಿದೆ? ನಮ್ಮ ಹಾಗೆ ಪ್ರಾಬ್ಲಮ್ ಟಾರ್ಗೆಟ್ ಏನಿಲ್ವಲ್ಲ. ನಿನ್ನೆ ಫ್ಯಾಕ್ಟ್ರಿಲಿ ವರ್ಕರ್ಸ್ ಪರವಾಗಿ ನಿತ್ಯ ಬಹಳ ಚೆನ್ನಾಗಿ ಮಾತಾಡಿದ್ಲು. ವರ್ಕರ್ಸ್ನ ಆಕರ್ಷಿಸೋ ಆ ಸ್ಪೀಚ್ ನಂಗೆ ತುಂಬಾ ಹಿಡಿಸ್ತಮ್ಮ. ಆಗಾಗ ನಮ್ ನಿತ್ಯ ನನ್ನ ಕೂಡ ತನ್ನ ಮಾತಿಂದ ಆಶ್ಚರ್ಯಪಡಿಸ್ತಾ ಇರ್ತಾಳೆ. ಏನಾದ್ರೂ ನಿತ್ಯ ನಮ್ ಹಾಗಲ್ಲ ಜನಾರ್ದನ್ ಅವ್ರೆ, ತುಂಬಾ ಡಿಫ್ರೆಂಟ್. ಅದೇನ್ ಡಿಫ್ರೆಂಟು. ನೆನ್ನೆ ಜೈ ಇವ್ರನ್ನ ಡಿಟರ್ಜೆಂಟ್ ಸೋಪಲ್ಲಿ ಮುಳುಗ್ಸಿದ್ದ, ಅದ ನೆನ್ಪಿಲ್ವೇನೋ? ನಿತ್ಯ, ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆಯಮ್ಮ. ನಿನ್ ಮಮ್ಮಿಗೆ ಒಳ್ಳೆ ಟೇಸ್ಟ್ ಇದೆ. ಆ ಟೇಸ್ಟ್ ನಮ್ ಜೈ ಸಾರ್ದು ಮೇಡಮ್. ಹೌದು ನಾನು ನಿತ್ಯ ಅಂತ ಹುಡುಗಿನ ವೈಫ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಜೈ ಟೇಸ್ಟ್ ದಿ ಬೆಸ್ಟ್ ಅಂತ ಕಣ್ಣು ಮುಚ್ಕೊಂಡು ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ನಿತ್ಯ ಮೇಡಮ್ ಬಗ್ಗೆ ಅಲ್ಲ ಸರ್, ಮೇಡಮ್ ಹಾಕಿರೋ ಡ್ರೆಸ್ ಬಗ್ಗೆ. ಅದು ನಮ್ ಜೈ ಸರ್ ಕೊಟ್ಟಿದ್ದು. ಏನು, ಈ ಡ್ರೆಸ್ ನಮ್ ಜೈ ಕೊಟ್ಟಿದ್ದ? ನಿಜಾನ ಅತ್ಗೆ? ಹೌದು ಅದ್ಕೆ, ಜೈನೇ ಸ್ವತಃ ನಮ್ ಮನೆಗ್ ಬಂದು ಈ ಡ್ರೆಸ್ನ ನಿತ್ಯಗೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದು. ಮಾವಂಗಿ ಹೊಸ ಅಭ್ಯಾಸ ಯಾವಾಗಿಂದಮ್ಮ? ಈ ನಡುವೆ ಜೈ ತುಂಬಾ ಬದಲಾಗಿದ್ದಾನೆಲ್ಲ ರೀ. ಅಮ್ಮ ನಿತ್ಯ, ಏನ್ ಮಾಯ ಮಾಡಿದ್ಯಾ? ಏನ್ ಮಂತ್ರ ಹಾಕಿ ಜೈನ ಬದಲಾಯಿಸಿದ್ಯಾ? ನಂಗೆ ಮೊದಲೇ ಗೊತ್ತು ಇವಳೊಬ್ಳು ಮಾಟಗಾತಿ ಅಂತ. ಇವಳೇನೋ ಮಾಡಿರ್ತಾಳೆ. ನಾನೇನೋ ಮಾಡ್ಲಿಲ್ವಲ್ಲ. ಇಲ್ಲಮ್ಮ, ನಿನ್ನಲ್ಲಿ ಏನೋ ಮ್ಯಾಜಿಕ್ ಇದೆ. ಅದು ಜೈನ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ತಿದೆ. ಇಲ್ದಿದ್ರೆ ಯಾವತ್ತು ಬಿಸ್ನೆಸ್ ಬಿಟ್ಟು ಬೇರೆ ಯೋಚನೆ ಮಾಡ್ದವನು ನಿನ್ನ ಹಚ್ಕೊಳ್ಳೋದು ಅಂದ್ರೆ, ಅವನ ಅಜ್ಜಿ ಬಿಟ್ರೆ ಬೇರೆ ಯಾರ ಕೈಲೂ ರಿಬ್ಬನ್ ಕಟ್ ಮಾಡಿಸ್ದೇ ಇರೋನು ನಿನ್ ಕೈಲಿ ಮಾಡಿಸೋದು ಅಂದ್ರೆ, ಈಗ ಹೀಗೆ ಗಿಫ್ಟ್ ಕೊಡೋದು ಅಂದ್ರೆ, ಒಟ್ನಲ್ಲಿ ಗೆದ್ಬಿಟ್ಯಮ್ಮ ಸೊಸೆ ಮುದ್ದು. ಈಗ್ಲೇ ಹೀಗಿದ್ರೆ ನಾಳೆ ಮದ್ವೆ ಆದ್ಮೇಲೆ ನಮ್ ಜೈನ ನಿನ್ ಸೆರಗಕ್ಕೆ ಕಟ್ಕೊಂಡೇ ತಿರುಗ್ತೀಯೋ ಏನೋ? ಏನ್ ಕಲ್ಪನಾ ಮಾತುಗಳು. ಸುಮ್ನೆ ಹೇಳ್ದೆ ರೀ. ಆದ್ರೂ ಆಫೀಸ್ ಬಿಟ್ರೆ ಮನೆ ಯೋಚನೆ ಮಾಡ್ದಿರೋ ನನ್ ಮಗನ್ನ ಸೊಸೆ ಸೆರ್ಗ ಕಟ್ಕೊಳ್ಳೋದು ನಮ್ಗೊಳ್ಳೇದೇ ಅಲ್ವಾ? ಮನೆಯಲ್ಲೇ ಇರ್ತಾನೆ. ಅವಳು ಗಿಫ್ಟ್ ಕೊಡೋ ಸ್ಟೇಜಿಗೆ ಮಾವ ಇಳ್ದಿದ್ದಾನೆ ಅಂದ್ರೆ ಇನ್ ಮುಗೀತಮ್ಮ. ಮಾವ ನನಗ್ ಸಿಗಲ್ಲ. ಹೆದ್ರು ಬಿಡ್ವೆ, ಮನೆ ಕಟ್ತಿದ್ದ ಹಾಗೆ ಹಬ್ಬ ಆಗುತ್ತಾ? ಇನ್ನ ಬಾಕಿ ಇದೆ. ನಾಣಿ, ಜೈ ಎಲ್ಲಿ? ಅಲ್ಲೋಡಿ ಬರ್ತಿದ್ದಾರೆ ಸರ್. ಹಲೋ ಆಂಟಿ. ಹಾಯ್ ನಿತ್ಯ, ಬಂದ್ ಎಷ್ಟೊತ್ತಾಯ್ತು? ಜಸ್ಟ್ ಈಗ ಜೈ ಹಾಯ್ ಹೇಳು. ಹಾಯ್ ಜೈ. ಡ್ರೆಸ್ ಇಷ್ಟ ಆಯ್ತಾ? ನೀನೇ ಗಿಫ್ಟ್ ಆಗಿ ಕೊಟ್ಟಿಯಂತಲ್ಲ ಜೈ, ತುಂಬಾ ಚೆನ್ನಾಗಿದ್ಯಪ್ಪ. ಆ ಡ್ರೆಸ್ಸು ನನ್ ಸೊಸೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಚಿಕ್ಕಮ್ಮ, ನಿತ್ಯನಿಂದ ಈ ಡ್ರೆಸ್ಸಿಗೆ ಗಂಧ ಬಂದಿದೆ. ಅವಳಲ್ದೆ ಆ ಡ್ರೆಸ್ನ ಯಾರು ಹಾಕೊಂಡ್ರು ಹೀಗ್ ಕಾಣಲ್ಲ. ಅವಳಿಗೋಸ್ಕರ ಅವಳಿಗೆ ಮಾತ್ರ ಅನ್ನೋ ಹಾಗೆ ಸ್ಪೆಷಲ್ ಆಗಿ ಡಿಸೈನರ್ಗೆ ಹೇಳಿ ಡಿಸೈನ್ ಮಾಡಿಸಿರೋ ಡ್ರೆಸ್ ಇದು. ನಿತ್ಯನಲ್ಲಿರೋ ಅಂದನ ಇಲ್ಲಿರೋರೆಲ್ರಿಗೂ ತೋರ್ಸೋ ಡ್ರೆಸ್ ಇದು. ನಾನು ತುಂಬಾ ಇಷ್ಟಪಟ್ಟು ಕೊಟ್ಟಿದ್ದು.